ಎಲ್ಲರಿಗೂ ನಮಸ್ಕಾರ. ಗರುಡ ಪುರಾಣದ ಅಧ್ಯಾಯ 30. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮದ ಶ್ರೇಷ್ಠತೆ. ಮನುಷ್ಯ ಮಾತ್ರರ ಏಕಮಾತ್ರ ಕರ್ತವ್ಯ ಧರ್ಮಾಚರಣೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ಈಗ ಶ್ರೀಕೃಷ್ಣನ ಮಾತು. ಮನುಷ್ಯರ ಹಿತ ಹಾಗೂ ಪ್ರೇತತ್ವದ ಮುಕ್ತಿಗಾಗಿ ಜೀವಿತ ಮನುಷ್ಯನ ಕರ್ಮ ವಿಧಾನದ ನಿರ್ಣಯವನ್ನು ಈಗಾಗಲೇ ತಿಳಿಸಲಾಗಿದೆ. ಹಾಗೆಯೇ ಈಗ ಈ ಜಗತ್ತಿನಲ್ಲಿರುವಂತಹ ವಿವಿಧ ಜೀವರಾಶಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಈ ಜಗತ್ತಿನಲ್ಲಿ 84 ಲಕ್ಷ ವಿವಿಧ ಜೀವರಾಶಿಗಳಿವೆ. ಅವುಗಳ ವಿಭಜನೆ 4 ಪ್ರಕಾರ ಮಾಡಲಾಗಿದೆ. ಅವುಗಳನ್ನು ಅಂಡಜ, ಸ್ವೇದಜ, ಉದ್ಧಿಜ ಹಾಗೂ ಜರಾಯುಜ ಎಂದು ಹೇಳಲಾಗಿದೆ. 21 ಲಕ್ಷ ಜೀವರಾಶಿಗಳನ್ನು ಅಂಡಜ ಎಂದು, ಇದೇ ಪ್ರಕಾರ ಕ್ರಮವಾಗಿ ಸ್ವೇದಜ 21 ಲಕ್ಷ ಜೀವರಾಶಿಗಳು, ಹಾಗೆ ಉದ್ಭಿಜ್ಜ ಇದು 21 ಲಕ್ಷ ಜೀವರಾಶಿಗಳು, ಹಾಗೆ ಜರಾಯುಜ ಕೂಡ ಅಷ್ಟೇ ಸಂಖ್ಯೆಯಲ್ಲಿರುವಂತಹದ್ದು ಎಂದು ಹೇಳಲಾಗಿದೆ. ಇವುಗಳಲ್ಲಿ ಜರಾಯುಜವಾದ ಮನುಷ್ಯ ಜನ್ಮವು ಪರಮ ದುರ್ಲಭ, ತುಂಬ ಕಷ್ಟ ಈ ಮನುಷ್ಯ ಜನ್ಮವನ್ನು ಪಡೆಯುವಂಥದ್ದು. ಪಂಚ ಇಂದ್ರಿಯಗಳಿಂದ ಸಂಯುಕ್ತವಾದ ಈ ಜನ್ಮ ಪ್ರಾಣಿಗೆ ಅತ್ಯಂತ ಪುಣ್ಯದಿಂದ ಪ್ರಾಪ್ತಿಯಾಗುತ್ತದೆ. ಹಿಂದೆ ಮಾಡಿದಂತಹ ಪುಣ್ಯದಿಂದ ಪ್ರಾಪ್ತಿಯಾಗುವಂತಹ ಜೀವ ಇದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಚತುರ್ಥ ವರ್ಣಿ, ಇಲ್ಲಿ 4 ವರ್ಣಗಳಾಗಿ ವಿಂಗಡಿಸಲಾಗಿದೆ. ಅಗಸ, ಚಮ್ಮರ, ನರ್ತಕ, ಮೇದರ, ಮೀನುಗಾರ, ವಾದ್ಯಕಾರ, ಭಿಲ್ಲ, ಈ 7 ಅಂತ್ಯಜ ಜಾತಿಗಳೆಂದು ಹೇಳಲಾಗಿದೆ. ಮ್ಲೇಚ್ಛ ಹಾಗೂ ತುಂಬು ಜಾತಿಯ ಭೇದದಿಂದ ಅನೇಕ ಪ್ರಕಾರದ ಜಾತಿಗಳಾಗುತ್ತದೆ. ಜೀವಿಗಳ ಸಹಸ್ರಾರ ಭೇದಗಳಿವೆ. ಆಹಾರ, ಮೈಥುನ, ನಿದ್ರೆ, ಭಯ ಹಾಗೂ ಕ್ರೋಧ, ಈ ಕರ್ಮ ಸಕಲ ಪ್ರಾಣಿಗಳಲ್ಲೂ ಕಂಡುಬರುತ್ತದೆ. ಆದರೆ ವಿವೇಕ ಎಂಬಂಥದ್ದು ಅದು ದುರ್ಲಭ, ಎಲ್ಲರಲ್ಲೂ ಸಿಗುವಂಥದ್ದಲ್ಲ. ಏಕಪಾದ, ದ್ವಿಪಾದ ಮೊದಲಾದವುಗಳ ಭೇದದಿಂದ ದೈಹಿಕ ಸಂರಚನೆಯಲ್ಲಿ ಕೂಡ ಅನೇಕ ಪ್ರಕಾರಗಳಿವೆ. ಯಾವ ದೇಶದಲ್ಲಿ ಕೃಷ್ಣಸಾರ ಅಂದರೆ ಕಪ್ಪು ಚುಕ್ಕೆ ಇರುವಂತಹ ಜಿಂಕೆ ಅಂತಹ ಒಂದು ಮೃಗ ಇರುತ್ತದೋ ಅದನ್ನು ಧರ್ಮ ದೇಶ ಎಂದು ಹೇಳಲಾಗಿದೆ. ಸಕಲ ಪ್ರಕಾರದ ಬ್ರಹ್ಮಾದಿ ದೇವತೆಗಳು ಅಲ್ಲಿ ನಿವಾಸ ಮಾಡುತ್ತಾರೆ. ಪಂಚಭೂತಗಳಲ್ಲಿ ಪ್ರಾಣಿಗಳಲ್ಲಿ ಬುದ್ಧಿಜೀವಿಗಳಲ್ಲಿ ಮನುಷ್ಯ ಹಾಗೂ ಮನುಷ್ಯರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ಸ್ವರ್ಗ ಅಥವಾ ಮೋಕ್ಷ, ಸ್ವರ್ಗ ಹಾಗೂ ಮೋಕ್ಷದ ಸಾಧನಭೂತ ಮನುಷ್ಯ ಜನ್ಮವನ್ನು ಹೊಂದಿ ಜೀವಿಯು ಈ 2ರಲ್ಲಿ ಒಂದು ಉದ್ದೇಶವನ್ನಾದರೂ ಸಿದ್ಧಗೊಳಿಸದಿದ್ದರೆ ನಿಶ್ಚಿತವಾಗಿಯೂ ಅವನು ತನ್ನನ್ನು ತಾನೇ ವಂಚಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದಾನೆ. 100 ಇರುವವನು 1,000 ಹಾಗೂ 1,000 ಇರುವ ವ್ಯಕ್ತಿ ಲಕ್ಷದ ಸಂಪೂರ್ಣ ಮಾಡುವುದರಲ್ಲಿ ತತ್ಪರನಾಗಿರುತ್ತಾನೆ. ಹಾಗೆ ಲಕ್ಷದ ಅಧಿಪತಿ ಆಗಿರುವವನು ರಾಜ್ಯದ ಇಚ್ಛೆ ಮಾಡುತ್ತಾನೆ. ಹಾಗೆ ರಾಜನಾಗಿರುವವನು ಸಂಪೂರ್ಣ ಪೃಥ್ವಿಯನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಬಯಸುತ್ತಾನೆ. ಹಾಗೆ ದೇವತ್ವ ಪಡೆದ ನಂತರ ಅವನ ಇಚ್ಛೆ ದೇವರಾಜ ಇಂದ್ರನ ಪದವಿ ಪಡೆಯುವ ಕಡೆಗಿರುತ್ತದೆ. ಹಾಗೆ ದೇವರಾಜನಾದ ನಂತರ ಅವನು ಊರ್ಧ್ವಗತಿಯ ಇಚ್ಛೆಯನ್ನು ಮಾಡುತ್ತಾನೆ. ಆದಾಗ್ಯೂ ಅವನ ಇಚ್ಛೆ ಶಾಂತವಾಗುವುದಿಲ್ಲ. ತೃಷೆ ದಾಹದಿಂದ ಪರಾಜಿತನಾದ ವ್ಯಕ್ತಿ ನರಕದಲ್ಲಿ ಬೀಳುತ್ತಾನೆ. ಯಾವ ಜನರು ತೃಷೆಯಿಂದ ಮುಕ್ತರಾಗಿರುತ್ತಾರೋ ಅಂಥವರಿಗೆ ಉತ್ತಮ ಲೋಕದ ಪ್ರಾಪ್ತಿಯಾಗುತ್ತದೆ. ಇಚ್ಛತಿ ಶತಿ ಸಹಸ್ರಂ ಸಹಸ್ರಿ ಲಕ್ಷಮೀಯ ಮೀಹತೇತ್ ಕರ್ತುಂ ಲಕ್ಷಾಧಿಪತಿ ರಾಜ್ಯಂ ರಾಜಾಪಿ ಸಕಲಾಂ ಧರಾಂ ಲಬ್ಧುಂ ಚಕ್ರಧರೋಪಿ ಸುರತ್ವಂ ಸುರಭಾವೇ ಸಕಲ ಸುರಪತಿರ್ಭವಿತುಂ ಸುರಪತಿ ರೋಧ್ವ ಗತಿತ್ವಂ ತಥಾಪಿ ನ ನಿವರ್ತತೆ ತೃಷ್ಣಯ ಚಾಭಿಭೂತಸ್ತು ನರಕಂ ಪ್ರತಿಪದ್ಯತೆ ತೃಷ್ಣಾ ಮುಕ್ತಾಸ್ತು ಯೇ ಕೇಚಿತ್ ಸ್ವರ್ಗವಾಸಂ ಲಭಂತಿತೆ. ಈ ಜಗತ್ತಿನಲ್ಲಿ ಯಾವ ಜೀವಿಯು ಆತ್ಮದ ಅಧೀನವಾಗಿರುತ್ತಾನೋ ಅವನು ನಿಶ್ಚಿತವಾಗಿ ಸುಖಿಯಾಗಿರುತ್ತಾನೆ. ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ ಹಾಗೂ ಗಂಧ ಅಂದರೆ ವಾಸನೆ, ಇವು 5 ವಿಷಯಗಳಾಗಿದ್ದು ಇವುಗಳ ಅಧೀನದಲ್ಲಿರುವವ ನಿಶ್ಚಿತವಾಗಿಯೂ ದುಃಖಿಯಾಗಿರುವನು. ಚಿಗರೆ, ಆನೆ, ಪತಂಗ, ಭ್ರಮರ ಹಾಗೂ ಮೀನ, ಇವು 5 ಕ್ರಮವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ರಸ ಹೀಗೆ ಒಂದೊಂದು ವಿಷಯದ ಸೇವನೆಯಿಂದ ಮರಣ ಹೊಂದುತ್ತವೆ. ಹೀಗಿರುವಾಗ ಯಾವ ಪ್ರಮಾದಿ ಮನುಷ್ಯ 5 ಇಂದ್ರಿಯಗಳಿಂದ
ಈ 5 ವಿಷಯಗಳನ್ನು ಸೇವನೆ ಮಾಡಿದರೆ ಅವನು ಇವುಗಳ ಮೂಲಕ ಹತನಾಗದೇ ಇರಲು ಹೇಗೆ ಸಾಧ್ಯ? ಮನುಷ್ಯ ಬಾಲ್ಯಾವಸ್ಥೆಯಲ್ಲಿ ತನ್ನ ತಂದೆ ತಾಯಿಯ ಅಧೀನದಲ್ಲಿರುತ್ತಾನೆ. ಅನಂತರ ತಾರುಣ್ಯ ಬಂದಾಗ ಸ್ತ್ರೀಯ ವಶವಾಗಿರುತ್ತಾನೆ ಹಾಗೂ ಅಂತ್ಯ ಸಮಯ ಬಂದಾಗ ಪುತ್ರ ಪೌತ್ರರ ವ್ಯಾಮೋಹದಲ್ಲಿ ಸಿಲುಕುತ್ತಾನೆ. ಅಮೂರ್ಖ ಎಂದಿಗೂ ಯಾವುದೇ ಅವಸ್ಥೆಯಲ್ಲಿ ಆತ್ಮದ ಅಧೀನ ಇರುವುದಿಲ್ಲ. ಲೋಹ ಹಾಗೂ ಕಾಷ್ಟದಿಂದ ನಿರ್ಮಿತ ಪಾಶದಿಂದ ಬಂಧಿತ ವ್ಯಕ್ತಿ ಮುಕ್ತನಾಗುತ್ತಾನೆ. ಆದರೆ ಪುತ್ರ ಪತ್ನಿ ಮೊದಲಾದವರ ಮೋಹದಲ್ಲಿ ಬಂಧಿತನಾದ ಜೀವಿಯು ಎಂದಿಗೂ ಮುಕ್ತನಾಗುವುದಿಲ್ಲ. ಪಾಪವನ್ನು ಒಬ್ಬ ಮನುಷ್ಯ ಮಾಡುತ್ತಾನೆ, ಆದರೆ ಅದರ ಫಲದ ಉಪಭೋಗವನ್ನು ಅನೇಕ ಜನರು ಮಾಡುತ್ತಾರೆ. ಭೋಗಿಸುವವನಾದರೂ ಬೇರೆಯವರಾಗಿರ್ತಾರೆ, ಆದರೆ ಕರ್ತ ದೋಷದಲ್ಲಿ ಭಾಗಿಯಾಗುತ್ತಾನೆ. ಅವನು ಬಾಲಕನಿರಲಿ, ವೃದ್ಧನಿರಲಿ ಹಾಗೂ ಯುವಕನಿರಲಿ, ಯಾರೂ ಮೃತ್ಯುವಿನ ಮೇಲೆ ವಿಜಯ ಸಾಧಿಸಲಾರರು. ಯಾರೇ ಅಧಿಕ ಸುಖಿಯಾಗಿರಲಿ ಅಥವಾ ಅಧಿಕ ದುಃಖಿಯಾಗಿರಲಿ, ಅವನು ಪದೇ ಪದೇ ಬಂದು ಹೋಗಿ ಮಾಡುತ್ತಾನೆ. ಮೃತ ಜೀವಿಯು ಎಲ್ಲರೂ ನೋಡುತ್ತಿರುವಂತೆ ಎಲ್ಲವನ್ನ ಬಿಟ್ಟು ಹೋಗುತ್ತಾನೆ. ಈ ಮೃತ್ಯುಲೋಕದಲ್ಲಿ ಜೀವಿಯು ಏಕಾಂಗಿಯಾಗಿ ಜನ್ಮ ಪಡೆಯುತ್ತಾನೆ, ಏಕಾಂಗಿಯಾಗಿ ಮರಣ ಹೊಂದುತ್ತಾನೆ, ಏಕಾಂಗಿಯಾಗಿಯೇ ಪಾಪ ಪುಣ್ಯದ ಭೋಗ ಮಾಡುತ್ತಾನೆ. ಬಂಧು ಬಾಂಧವರು ಮೃತನಾದ ಸ್ವಜನನ ಶರೀರವನ್ನು ಪೃಥ್ವಿಯ ಮೇಲೆ ಕಟ್ಟಿಗೆ ಹಾಗೂ ಮಣ್ಣಿನ ಗುಡ್ಡೆಯಂತೆ ಎಸೆದು ಹಿಂತಿರುಗಿ ಹೋಗುತ್ತಾರೆ. ಧರ್ಮ ಮಾತ್ರ ಅವನನ್ನು ಹಿಂಬಾಲಿಸುತ್ತದೆ. ಜೀವಿಯ ಧನ ವೈಭವ ಮನೆಯಲ್ಲಿಯೇ ದೂರವಾಗುತ್ತದೆ. ಮಿತ್ರ ಹಾಗೂ ಬಂಧು ಬಳಗದವರು ಸ್ಮಶಾನದಲ್ಲಿ ದೂರವಾಗುತ್ತಾರೆ. ಹಾಗೆ ಶರೀರವನ್ನು ಅಗ್ನಿಯು ಪಡೆಯುತ್ತದೆ. ಪಾಪ ಪುಣ್ಯವೇ ಜೀವಾತ್ಮನ ಜೊತೆಗೆ ಹೋಗುತ್ತದೆ. ಮನುಷ್ಯನು ಯಾವುದೇ ಶುಭ ಅಥವಾ ಪಾಪಕರ್ಮ ಮಾಡಿರುತ್ತಾನೋ ಅವನು ಎಲ್ಲೆಡೆಯೂ ಭೋಗಿಸುತ್ತಿರುತ್ತಾನೆ. ಸೂರ್ಯ ಅಸ್ತದವರೆಗೆ ಯಾರು ಯಾಚಕನಿಗೆ ತನ್ನ ಧನ ಕೊಡುವುದಿಲ್ಲವೋ ಪ್ರಾತಃಕಾಲ ಆಗೋದರಲ್ಲಿ ಅವನ ಧನ ಯಾರದಾಗುತ್ತದೆ ಎಂಬುದು ಯಾರಿಗೆ ಗೊತ್ತು? ಪೂರ್ವಜನ್ಮದ ಪುಣ್ಯದಿಂದ ಯಾವ ಅಲ್ಪ ಅಥವಾ ಅಧಿಕ ಧನ ಪ್ರಾಪ್ತವಾಗಿದೆಯೋ ಅದನ್ನು ಒಂದು ವೇಳೆ ಪರೋಪಕಾರದ ಕರ್ಮದಲ್ಲಿ ತೊಡಗಿಸದಿದ್ದರೆ ಅಥವಾ ಶ್ರೇಷ್ಠ ಬ್ರಾಹ್ಮಣರಿಗೆ ದಾನ ಕೊಡದೇ ಇದ್ದಲ್ಲಿ ಅವನ ಆ ಧನ ಯಾರು ನನ್ನ ಅಧಿಪತಿ ಎಂದು ಕಂಠಪಾಠ ಮಾಡುತ್ತಿರುತ್ತದೆ ಎಂದು ಹೀಗೆ ತಿಳಿದುಕೊಂಡು ಧರ್ಮದ ಕಾರ್ಯದಲ್ಲೇ ನಮ್ಮ ಹಣವನ್ನು ವ್ಯಯ ಮಾಡಬೇಕು. ಮನುಷ್ಯ ಶ್ರದ್ಧೆಯುಕ್ತ ಶುದ್ಧ ಮನಸ್ಸಿನಿಂದ ಕೊಡುವ ಧನದ ಮೂಲಕ ಧರ್ಮವನ್ನು ಧಾರಣೆ ಮಾಡುತ್ತಾನೆ. ಶ್ರದ್ಧೆರಹಿತ ಧರ್ಮ ಈ ಲೋಕ ಹಾಗೂ ಪರಲೋಕದಲ್ಲಿ ಫಲದಾಯಕವಾಗುವುದಿಲ್ಲ. ಧರ್ಮದಿಂದಲೇ ಅರ್ಥ ಕಾಮಗಳೆರಡೂ ಪ್ರಾಪ್ತಿಯಾಗುತ್ತದೆ. ಧರ್ಮವೇ ಮೋಕ್ಷಪ್ರದಾಯಕವಾಗಿದೆ. ಆದ್ದರಿಂದ ಮನುಷ್ಯನು ಧರ್ಮವನ್ನು ಸೂಕ್ತವಾಗಿ ಆಚರಣೆ ಮಾಡಬೇಕು. ಧರ್ಮದ ಸಿದ್ಧಿ ಶ್ರದ್ಧೆಯಿಂದ ಆಗುತ್ತದೆ, ಅಪಾರ ಧನದಿಂದ ಅಲ್ಲ. ಆ ಕಿಂಚನ ಅಂದರೆ ಧನ ವೈಭವರಹಿತ ಶ್ರದ್ಧೆಯುಕ್ತ ಮನುಷ್ಯರಿಗೆ ಸ್ವರ್ಗದ ಪ್ರಾಪ್ತಿಯಾಗುತ್ತದೆ. ಶ್ರದ್ಧೆರಹಿತರಾಗಿ ಮಾಡಿದ ಹೋಮ, ದಾನ ಹಾಗೂ ತಪಸ್ಸು ಅಸತ್ ಎನಿಸುತ್ತದೆ. ಅದರ ಫಲ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಪ್ರಾಪ್ತಿಯಾಗುವುದಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 30ನೆಯ ಅಧ್ಯಾಯ ಇಲ್ಲಿಗೆ ಸಂಪೂರ್ಣವಾಯಿತು. ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ, ಅಲ್ಲಿ ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳಿಸ್ಕೊಳ್ಬೋದು. ಇನ್ನು ಮತ್ತೆ ಹೊಸ ಅಧ್ಯಾಯದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.